ಎಲ್ಲರಿಗೂ ನಮಸ್ಕಾರ ರೀ. ಸೊ ಇವತ್ತು ದಾಂಡೇಲಿಗೆ ಹೊಂಟೀವಿ. ಈಗ ಸದ್ಯ ನಾನು ಹುಬ್ಳಿ ಬಿಟ್ಟಿನಿ, ಫುಲ್ ಮಳೆ ಐತ್ರಿ ಇಲ್ಲ. ಸೊ ಇದು ವಿಡಿಯೋ ಫುಲ್ ವಾಚ್ ಮಾಡಿರಿ. ಸೊ ನಾವು ಯಾವ ರಿಸಾರ್ಟ್ಗೆ ಹೋಗ್ತೀವಿ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದೆಲ್ಲ ನಾನು ತೋರಿಸ್ತೀನಿ ಅಂತ. ಈಗ ಜಸ್ಟ್ ಹಳ್ಳಾಳಕ್ಕೆ ರೀಚ್ ಆಗಿವಿಲ್ಲ. ಸೊ ಇಲ್ಲೇ ಸ್ವಲ್ಪ ಬ್ರೇಕಿಗೆ ಸ್ಟಾಪ್ ಮಾಡಿವಿ. ನೋಡಿರಿ ಸರೌಂಡಿಂಗ್ ನೇಚರ್ ನೋಡಿರಿ. ಇವತ್ತು ಕಲ್ಲಿಗೆ ಕೂಟಾಗ ಹೊಂಟೀವಿ. ಅಕ್ಷಯ್ ವ್ಯವಸ್ಥಾಪಕರು ಫುಲ್ ಬ್ಲಾಗ್ ವಾಚ್ ಮಾಡ್ರಿ. ಎಲ್ಲೆಲ್ಲಿ ಹೋಗಿವಿ ಏನೇನು ಮಾಡಿವಿ ಎಲ್ಲ ತೋರಿಸ್ತೀನಿ ಅಂತ. ಎಲ್ಲಿ ಬಂದಿವಪ್ಪ ಅಂದ್ರೆ RK ರೆಸಾರ್ಟ್ ದಾಂಡೇಲಿಗೆ ಬಂದೀವಿ. ಸೊ ಈಗ ನಾನು ನಿಮ್ಗೆ ಇದು ರೆಸಾರ್ಟದ್ದು ಒಂದು ಶಾರ್ಟ್ ಟೂರ್ ಮಾಡಿಸ್ತೀನಿ. ಸೊ ಇದು ವಿಡಿಯೋ ಎಲ್ಲರೂ ವಾಚ್ ಮಾಡಿರಿ ಮತ್ತು ಲೈಕ್ ಆದರೆ ಎಲ್ಲರೂ ಕೂಟಾಗ ಶೇರ್ ಮಾಡಿರಿ. ನೋಡಿರಿ ಸರೌಂಡಿಂಗ್ ಫುಲ್ ಎಲ್ಲ ಗ್ರೀನರಿದಾಗ ರೆಸಾರ್ಟ್ ಕಟ್ಟಿದ್ದಾರೆ. ಬರ್ರಿ ಈಗ ರೆಸಾರ್ಟ್ ಒಳಗೆ ಹೋಗೋಣ. ಇದು ಮೇನ್ ಎಂಟ್ರಿ ಗೇಟ್ ರೀ. ಇದು ರೆಸಾರ್ಟದ್ದು ನೋಡ್ತಿರ್ಬೋದು. ಇದು ರೆಸಾರ್ಟ್ ಎಲ್ಲಿ ಬರ್ತೈತಪ್ಪ ಅಂದ್ರೆ ದಾಂಡೇಲಿನಿಂದ 8 ಕಿಲೋಮೀಟರ್ ದೂರ ಜೊಯ್ಡಾ ರೋಡಿಗೆ ಬರುತ್ತೆ. ಇದು ನೀವು ಸರೌಂಡಿಂಗ್ ನೋಡ್ತಿರ್ಬೋದು. ಇಲ್ಲೆಲ್ಲ ಲೈಟಿಂಗ್ ಮಾಡಿದ್ದಾರೆ ಮತ್ತು ಒಳಗಡೆ CC ರೋಡ್ ಐತಿ. ಗೆಸ್ಟ್ಗಳು ಭಾಳ ಮಂದಿ ಬಂದಿದ್ದಾರೆ ವೀಕೆಂಡ್ ಇರೋ ಸಂಬಂಧ. ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಗೋವಾ ನಿಂತರ ಬಂದಾರ, ಹುಬ್ಳಿ ಧಾರವಾಡ ಸರೌಂಡಿಂಗ್ ಏರಿಯಾ ನಿಂತರ ಬಂದಾರ. ಇಲ್ಲೊಂದು ಟೆಂಪೋನೂ ಬಂದೈತಿ. ಸೊ ಇದು ನೋಡಿರಿ ಮೇನ್ ಆಫೀಸ್ RK ರೆಸಾರ್ಟದ್ದು. ಬರ್ರಿ ಈಗ ರೆಸಾರ್ಟ್ ಒಳಗೆ ಹೋಗೋಣ. ಯಾವ ಥರ ಐತೆ ಅಂತೇಳಿ ಒಂದು ಸಲ ತೋರಿಸ್ತೀನಿ. ಫಸ್ಟ್ ರಿಸೆಪ್ಷನ್ಗೆ ಹೋಗೋಣ. ಒಳಗೆ ನೋಡ್ರಿ ಇದು RK ರೆಸಾರ್ಟ್ ಅಂಥೇಳಿ. ಸೊ ನೋಡಿರಿ ಇದು ರಿಸೆಪ್ಷನ್ ಆಫೀಸರ್. ಇದು ನಾನು ನಿಮ್ಗೆ ಒಳಗೆ ತೋರಿಸ್ತೀನಿ ಬರ್ರಿ ಏನೇನೈತೆ ಅಂತೇಳಿ. ಇದು ನೋಡಿರಿ ಇದು ರಿಸೆಪ್ಷನ್ ಹಾಲ್ ರೀ ಇದು. ಸೊ ಇಲ್ಲಿ ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ನೋಡ್ತಿರ್ಬೋದು ಇಲ್ಲೆಲ್ಲ ಟೈಮಿಂಗ್ ಎಲ್ಲ ಮೆನ್ಷನ್ ಮಾಡ್ಯಾರ, ಯಾವ ಟೈಮಿಂಗ್ ಏನೇನು ಇರ್ತೈತೆ ಅಂಥೇಳಿ. ಸೊ ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ನಾವಿಲ್ಲಿ ಕಲೀಗ್ಸ್ ಕೂಟಾಗ ಬಂದಿದ್ದ. ಸೊ ನೀವು ಏನಾರು ವಿಸಿಟ್ ಮಾಡೋದಿದ್ರೆ ನಿಮ್ಗೊಂದು ಐಡಿಯಾ ಇರಲಿ ಅಂತ ಹೇಳಿ ವಿಡಿಯೋ ಮಾಡತ್ತಿದ್ದು. ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಆಫೀಸ್ ಆಯ್ತು. ಸೊ ಇಲ್ಲೇ ರೂಮ್ಸ್ ಅದಾವೆ ನೋಡ್ತಿರ್ಬೋದು ನೀವು. ಸರಿ ಟೋಟಲ್ ಒಂದೊಂದು ರೂಮ್ದಾಗ 4 ಬೆಡ್ ಹಾಕಿದ್ದಾರೆ. ಸೊ ನಾವು ಇರೋ ರೂಮ್ ಇದೆ ನೋಡಿರಿ. ಮೇಲ್ಗಡೆ ರೂಮ, ಮೇಲ್ಗಡೆ ಮತ್ತು ಕೆಳಗಡೆ 2 ರೂಮ್ ಬುಕ್ ಮಾಡಿದ್ವಿ. ಸೊ ಬ್ಯಾಕ್ ಸೈಡ್ ಹೋಗೋಕೆ ಇಲ್ಲಿಂದ ಸ್ಟೇರ್ಕೇಸ್ ಮಾಡಿದ್ದಾರೆ ನೋಡ್ತಿರ್ಬೋದು. ಚಲೋ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಕ್ಲೀನಿನೆಸ್ ಐತಿ ರೆಸಾರ್ಟ್. ಸೊ ನೀವು ನಿಮ್ಮ ಫ್ಯಾಮ್ಲಿ ಕೂಟಾಗ ಫ್ರೆಂಡ್ಸ್ ಆಗಲಿ ಕಲೀಗ್ಸ್ ಆಗಲಿ ಅವ್ರ ಕೂಟಾಗ ಬಂದು ವಿಸಿಟ್ ಮಾಡ್ಬೋದು. ನೋಡಿರಿ ಎಲ್ಲ ರೂಮ್ಸ್ ತೋರಿಸ್ತೀನಿ ನಾನು ನಿಮ್ಗೆ ಯಾವ ಥರ ಇದೆ ಅಂತ. ಈಗ ಜಸ್ಟ್ ರೂಮಿಗೆ ರೀಚ್ ಆಗ್ಯವ್ರಿ ರೆಸಾರ್ಟ್ದಾಗ. ಬರ್ರಿ ನಾನು ನಿಮ್ಗೆ ರೂಮ್ ಟೂರ್ ಮಾಡಿಸ್ತೀನಿ ಯಾವ ಥರ ಐತೆ ಅಂಥೇಳಿ. ನೋಡಿರಿ ಇದು ರೂಮ. ಇದು ನೋಡಿರಿ ಇಬ್ಬರು ಮಂದಿ ಆಲ್ರೆಡಿ ಬಂದು ಬಿದ್ದಾರೆ ಇಲ್ಲ ಬೆಡ್ ಮ್ಯಾಗ. ಟೋಟಲ್ 2 ಬೆಡ್ ಕೊಟ್ಟಾರ. ಸೊ 4 ಮಂದಿ ಈಸಿಲಿ ಇಲ್ಲೇ ಸ್ಟೇ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು. ಇದು ವಿಂಡೋ ಓಪನ್ ಮಾಡಿದ್ರೆ ನಿಮ್ಗೆ ಪೂಲ್ ವ್ಯೂ ಕಾಣುತ್ತೆ. ಇಲ್ಲಿ ಡೋರು ಐತಿ ನೋಡಿರಿ. ಸೊ ಇಲ್ಲಿ ಮ್ಯಾಗ್ ನಿಂತು ನೋಡಿದ್ರೆ ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ. ಸರೌಂಡಿಂಗ್ ಫುಲ್ ನೇಚರಲ್ಲೇ ಕವರ್ ಆಗೈತಿ ರೆಸಾರ್ಟ್. ಆ್ಯಕ್ಚುಲಿ ಇದು ರೀಸೆಂಟ್ಲಿ ಕಟ್ಟಿದ್ದಾರೆ ರೆಸಾರ್ಟ. ಸೊ ಇನ್ನೂ ವರ್ಕ್ ಸ್ಟಾರ್ಟ್ ಐತಿ, ಇನ್ನೂ ಡೆವಲಪ್ಮೆಂಟು ಮಾಡತ್ತಾರ ನೋಡಿರಿ ಇಲ್ಲೆಲ್ಲ. ಸೊ ಇಲ್ಲೆಲ್ಲ ಫೈರ್ ಕ್ಯಾಂಪಿಗೆ ಅಲೌ ಮಾಡಿದ್ದಾರೆ, ಸ್ಪೇಸ್ ಐತಿ. ಸೊ ಇದು ಸರೌಂಡಿಂಗ್ ಫುಲ್ ಎಲ್ಲ ಜಂಗಲ್ ಏರಿಯಾನರ್ ಇದೆ ನೋಡ್ರಿ ಫುಲ್. ಮತ್ತಿಲ್ಲೇ ನೈಟ್ ಒಳಗೆ ಅಂದರೆ ಈವ್ನಿಂಗ್ ಟೈಮ್ದಾಗ ರೇನ್ ಡ್ಯಾನ್ಸಿಗೆ ಅಂತೇಳಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಬರ್ರಿ ಮೇಲ್ಗಡೆ ಹೋಗೋಣ.
ಈಗ ನಾನು ನಿಮ್ಗೆ ತೋರಿಸಿದೆ ಎಲ್ಲ ಇದನ್ನು ಬಿಲ್ಡಿಂಗ್ಸ ನೋಡಿರಿ, ಇದು ಈ ಸೈಡ್ ನಿಂತರ ಯಾವ ಥರ ಕಾಣ್ತೈತೆ ಅಂತೇಳಿ. ಇದು ಬಂದುಬಿಟ್ಟು ರೆಂಡ ಅನ್ಸತ್ರಿ ಇದು. ಸೊ ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬರ್ರಿ. ನೋಡಿರಿ ಇದು ಸ್ವಿಮ್ಮಿಂಗ್ ಪೂಲ. ನಾನು ಭಾಳ ರೆಸಾರ್ಟಿಗೆ ವಿಸಿಟ್ ಮಾಡಿದ್ದೆ, ಬಟ್ ಈ ರೆಸಾರ್ಟ್ದಾಗ ಮೇನ್ ಅಟ್ರಾಕ್ಷನ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ ನೋಡಿರಿ. ಚಲೋ ಮೇಂಟೈನ್ ಮಾಡಿದ್ದಾರೆ. ಮತ್ತು ಡೀಪ್ ಏನೈತಲ್ಲ 4 ಫೀಟ್ ಮಟ್ಟ ಐತೆ. ಸೊ ಜಾಸ್ತಿ ಡೀಪು ಇಲ್ಲ. ಸೊ ಎಲ್ಲರೂ ಅವ್ರ ಫ್ಯಾಮಿಲಿ ಕೂಟಾಗಿ ಬಂದು ಎಂಜಾಯ್ ಮಾಡ್ಬೋದು ನೋಡಿರಿ. ಇಲ್ಲೆಲ್ಲ ಸರೌಂಡಿಂಗ್ ಗೇಟು ಮಾಡಿದ್ದಾರೆ ನೋಡಿರಿ. ಪೂಲ್ ಮತ್ತು ಚಲೋ ಮೇಂಟೈನ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ದಾಗ ಏನು ಡಸ್ಟ್ ಇಲ್ಲ, ಮತ್ತೇನು ಕಸ ಗಿಸ ಏನಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ. ಮತ್ತು ಅದಕ್ಕೂ ಅವರು ಮಷೀನಲ್ಲೂ ಎಲ್ಲ ಇಟ್ಟಾರೆ ಡೈಲಿ ಕ್ಲೀನ್ ಮಾಡೋಕೆ. ಇದನ್ನು ವಿಡಿಯೋ ಆ್ಯಕ್ಚುಲಿ ನಾನು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಮಾಡತ್ತೀನಿ, ಕ್ರೌಡ್ ಯಾರೂ ಇಲ್ಲ. ಮತ್ತು ಆ್ಯಕ್ಚುಲಿ ನಾವು ನಿನ್ನೆ ಬಂದಿದ್ವಿ ಇಲ್ಲಿ. ಸೊ ನಿನ್ನೆದು ಕ್ಲಿಪ್ಸ್ ಅದಾವೆ, ಇದೇ ವಿಡಿಯೋ ಕೂಟಾಗ ಆ್ಯಡ್ ಮಾಡ್ತೀನಿ ಅಂತ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಈ ರೆಸಾರ್ಟಿಗೆ ಬಂದ್ರೆ ಏನೇನು ಅಮ್ಯುನಿಟೀಸ್ ಕೊಡ್ತಾರೆ, ಏನೇನು ಫೆಸಿಲಿಟೀಸ್ ಅದಾವೆ ಅಂಥೇಳಿ ನೋಡಿರಿ. ಇದು ಚಿಲ್ಡ್ರನ್ಗೆ ಅಂಥೇಳಿನೂ ಇಲ್ಲೇ ಮಾಡಿದ್ದಾರೆ. ಇದು ಬಂದುಬಿಟ್ಟು 2.5 ಫೀಟ್ ಮಟ್ಟ ಐತ್ರಿ ಇದು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ನೋಡಿರಿ. ಬರ್ರಿ ಈಗ ನಿಮ್ಗೆ ಕೆಳಗಡೆ ಹೋಗಿ ತೋರಿಸ್ತೀನಿ ಊಟದ ಸೆಕ್ಷನ್ದಾಗ ಏನೇನೈತೆ ಅಂಥೇಳಿ. ಬರ್ರಿ. ಏನಿದೆ ಇದು ಮೇಲ್ಗಡೆ ಆಫೀಸ್ ಐತಿ, ಆಫೀಸ್ ಕೆಳಗೆ ಇದನ್ನು ಮಾಡಿದ್ದಾರೆ. ಇದು ಇಂಡೋರ್ ಗೇಮ್ಸ್ ಆ್ಯಕ್ಟಿವಿಟೀಸಿಗೆ ಒಂದು ರೂಮ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಟೇಬಲ್ ಟೆನ್ನಿಸ್ ಐತಿ, ಮತ್ತು ಇಲ್ಲಿ ಕ್ಯಾರಮ್ ಇಟ್ಟಿದ್ದಾರೆ, ಮತ್ತು ಬ್ಯಾಡ್ಮಿಂಟನ್ ಇಟ್ಟಿದ್ದಾರೆ. ಸೊ ಇಂಡೋರ್ ಗೇಮ್ಸು ಅದಾವೆ ನೋಡ್ರಿ. 3-4 ಕ್ಯಾರಮ್ ಬೋರ್ಡ್ ಟೇಬಲ್ ಅದಾವೆ, ಮತ್ತು ಕೂಡಕ್ಕೂ ಎಲ್ಲ ಚೇರ್ ಗೀರ್ ಇಟ್ಟಾರ. ಮತ್ತು ಇಲ್ಲಿ ನಿಮ್ದು ಪರ್ಸ್ನಲ್ ಆ್ಯಕ್ಟಿವಿಟಿನ ತೋರಿಸ್ಬೋದು. ಮೈಕ್ ಸುತ್ತ ಇಟ್ಟಾರಲ್ಲೇ, ನೀವು ಏನರ ಸಿಂಗರ್ ಗಿಂಗರ್ ಇದ್ರೆ ನೀವು ಹಾಡು ಹಾಡ್ಬೋದಲ್ಲೇ. ಸೊ ಈಗ ಒಳಗೆ ಹೋಗ್ಬರ್ರಿ. ಇದು ಊಟದ ರೂಮ್ ರೀ. ಇದು ಹೆಂಗೈತೆ ಅಂತ ತೋರಿಸ್ತೀನಿ ಅಂತ. ಇದು ಊಟದ ರೂಮ್ ನೋಡ್ರಿ ಇದು. ಸೊ ಇಲ್ಲೇನೂ ಚೆನ್ನಾಗಿ ಕ್ಲೀನಿನೆಸ್ ಮೇಂಟೈನ್ ಮಾಡ್ಯಾರ, ನೋಡ್ತಿರ್ಬೋದು. ಕಲ್ಲಿನ ಕೌಂಟರ್ ಟಾಪ್ ಐತಿ, ಮತ್ತು ಪ್ಲಾಸ್ಟಿಕ್ ಚೇರ್ ಇಟ್ಟಾರ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನೈತಪ್ಪ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ ಇಟ್ಟಿಲ್ಲ, ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಕಾಜಿನ ಬಾಟ್ಲ್ ಇಟ್ಟಾರ. ಒಂದೇನಿಲ್ಲ ಅಂದರೂ ಒಂದು ಅಟ್ ಎ ಟೈಮ್ ಬಂದರೆ ಒಂದು 100 ಪೀಪಲ್ ಕೊಡೋ ಅಂಥದ್ದು ಸಿಟಿಂಗ್ ಕೆಪಾಸಿಟಿ ಐತಿ. ಸೊ ಅಕ್ವಾ ಗಾರ್ಡು ಇಟ್ಟಿದ್ದಾರೆ ಮಿನರಲ್ ವಾಟರ್ಗೆ. ಮತ್ತು ಇಲ್ಲೇ ಇದು ಹ್ಯಾಂಡ್ ವಾಶ್ ಸೆಕ್ಷನ್ ರೀ ಇದು. ಬರ್ರಿ. ಇದು ಇನ್ನೂ ಅರ್ಲಿ ಮಾರ್ನಿಂಗ್ ಐತಲ್ಲ, ಇನ್ನೂ ಬ್ರೇಕ್ಫಾಸ್ಟ್ ಹಚ್ಚಿಲ್ಲ. ಇದು ಬಫೆ ಸಿಸ್ಟಮ್ ಐತ್ರಿ ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲೇ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಸೊ ನೀವು ವೆಜಿಟೇರಿಯನ್ ಇದ್ರೆ ನೀವು ವೆಜ್ ತೊಗೋಬೋದು, ಮತ್ತು ನಾನ್ ವೆಜಿಟೇರಿಯನ್ ಇದ್ರೆ ಬರೀ ಒಂದು 2 ಆಪ್ಷನ್ ಅಷ್ಟೇ ಇಟ್ಟಿರ್ತಾರೆ, ಚಿಕನ್ ಅಥವಾ ಫಿಶ್ ಆಫ್ಟರ್ನೂನ್ದಾಗ. ಈಗ ಮೇಲ್ಗಡೆ ಒಂದು ಫೈರ್ ಕ್ಯಾಂಪ್ ಇತ್ತಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಮಂದಿ ಇದ್ರೆ ಇಲ್ಲೇನೋ ಫೈರ್ ಕ್ಯಾಂಪ್ ಇಡ್ಬೋದು ರೀ. ಆ್ಯಕ್ಚುಲಿ ನಾವು ಸ್ವಲ್ಪ ರೇನಿ ಸೀಸನ್ದಾಗ ಬಂದಿವಿ ಇಲ್ಲೇ. ಸೊ ಸ್ವಲ್ಪ ನಿನ್ನೆ ಮತ್ತು ಇವತ್ತು ಬೆಳಗ್ಗೆನೂ ಸ್ವಲ್ಪ ಮಳೆ ಆಗಿತ್ತು, ಸ್ವಲ್ಪ ಎಲ್ಲ ನೀರ್ಲೆಲ್ಲ ಕವರ್ ಆಗೈತಿ ಇಲ್ಲಿ. ಮತ್ತು ಇಲ್ಲೇ ಸಣ್ಣ ಹುಡುಗರಿಗೆ ಅಂಥೇಳಿ ಅಲ್ಲಿ ಇಂಡೋರ್ ಗೇಮ್ಸ್ ಐತಲ್ಲ, ಇಲ್ಲಿ ಆರ್ಚರಿನೂ ಇಟ್ಟಾರೆ ನೋಡ್ರಿ. ಆರ್ಚರಿನೂ ಇಟ್ಟಾರ. ಬರ್ರಿ. ಈಗ ಬೆಳಗ್ಗೆ ಎದ್ದು ಜಂಗಲ್ ವಾಕಿಗೆ ಹೊಂಟೀವಿ ನೋಡ್ರಿ. ಇಷ್ಟು ಮಂದಿ ಅದಾರ, 9 ಮಂದಿ ಮೆಂಬರ್ಸ್ ಅದಾರ. ಎಲ್ಲರೂ ಒಂದ್ಸಲ ಕೈ ತೋರಿಸ್ಬಿಡ್ರಪ್ಪ. ನೋಡ್ರಿಪ್ಪ, ನಮ್ಮ ಕಿಶೋರ್ ಆಲ್ರೆಡಿ ಕಮಿಟೆಡ್ ಅದಾನ, ರೀಸೆಂಟ್ಲಿ ಮದುವೆ ಆಗೈತಿ. ನಮ್ಮ ನಿಖಿಲದ್ದು ಆಲ್ಮೋಸ್ಟ್ ಕಮಿಟ್ಮೆಂಟ್. ರಾಕೇಶ್ ಒಬ್ನ ಬ್ಯಾಚುಲರ್ ಅದಾರ. ಏ ನಂದ ಅದ್ರಾಗ ಆಟೋಮೆಟಿಕ್ ಬಂದ್ಬಿಡ್ತೈತಿ. ಅಕ್ಷಯ್ ನೋಡು, ಮತ್ತೆ ನಿಮ್ ಸ್ವಲ್ಪ ಕಡಿಮೆ ಸಿಗ್ತೈತೆ ನೋಡಿದ್ರ. ನೋಡಿಲ್ಲ
ಅಲ್ಲ ಪರ್ಸನಾಲಿಟಿ ದರ್ಶನ್ ತರ ಇದೆ. ಯಾಕಂದ್ರೆ ಅವ ಸ್ತ್ರೀ ಮೋಹನ್ ನಿಂತ್ರ ಸ್ವಲ್ಪ ಮುಖ್ಯ ಅದಾನ ಅದಕ್ಕೆ ನೋಡ್ರಿಪ್ಪ ಇದ ವಾಕಿಂಗ್ ಹೊಂಟೇವಿ. ಸರೌಂಡಿಂಗ್ ಹೆಂಗೈತಿ ಈಗ ಮಾರ್ನಿಂಗ್ ವಾಕಿಂಗ್ ಬಂದಿದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಕಾಳಿ ರಿವರ್ ಅಲ್ಲ ಇದು. ಬಟ್ ಯಾವ ರಿವರ್ ಇದು? ಹಳ್ಳ ಯಾವ ಹಳ್ಳ ಗೂಗಲ್ ಅಂತ ಹೇಳ್ತಾರೆ ಎಲ್ಲಾರು. ಇದು ಒಟ್ಟು ಆರ್ಕೆ ಹಳ್ಳ ನೋಡ್ರಪ್ಪ ಇದು ಆರ್ಕೆ ಹಳ್ಳದಾಗ ಬಂದಿವಿ. ನೋಡ್ರಿ ನೋಡಿ ಇದನ್ನ ಮಾಡಕ್ಕೆ ಬೆಸ್ಟ್ ಇದೆ. ಸಂಧ್ಯಾ ವಂದನೆ ನಮ್ಮ ಅಕ್ಷಯ್ ಅವರ ಸಂಧ್ಯಾ ವಂದನೆ ಮಾಡ್ತಾರ. ನಾ ಮಂತ್ರ ಹೇಳ್ತೇನೆ ಬಾ. ನೋಡ್ರಿ ಸೂರಜ್ ಸ್ವಲ್ಪ ಮಂತ್ರ ಹೇಳ್ರಿ ಅವಂಗ. ನೋಡ್ರಿ ಇದು ಮಾರ್ನಿಂಗ್ ವಾಕಿಗೆ ಬಂದಿದ್ವಿ. ಇಲ್ಲಿ ಸಣ್ಣಂದು ಒಂದು ಹಳ್ಳ ಸಿಕ್ಕೈತಿ. ಸೊ ಈ ರೆಸಾರ್ಟಿಗೆ ಬಂದ್ರೆ ನೀವು ನಾ ರೆಕಮೆಂಡ್ ಮಾಡ್ತೀನಿ ಸ್ವಲ್ಪ ನೀವು ಮಾರ್ನಿಂಗ್ ವಾಕಿಗೆ ಬಂದು ಇಲ್ಲೇನು ವಿಸಿಟ್ ಮಾಡ್ಬೋದು. ಜಾಸ್ತಿ ಏನು ದೂರ ಇಲ್ಲ, ಒಂದು 200 to 300 ಮೀಟರ್ ಅಷ್ಟೇ ದೂರ ಐತಿ ಮೇನ್ ಗೇಟ್ ನಿಂತ್ರ. ನೋಡ್ರಿ ಇಲ್ಲಿ ಸರೌಂಡಿಂಗ್ ನೋಡ್ರಪ್ಪ. ರೇನಿ ಸೀಸನ್ದಾಗ ಬಂದ್ರೆ ಈ ಥರ ನಿಮ್ಗೆ ಇಲ್ಲಿ ಸಣ್ಣ ಪುಟ್ಟ ಪಾಂಡ್ ಮತ್ತು ಹಳ್ಳ ಗಿಳ್ಳದಾಗ ನೀರು ನೋಡಕ್ಕೆ ಸಿಗ್ತೈತಿ. ಸೊ ಎಲ್ಲರೂ ಕಾಮನ್ಲಿ ಇದ್ರಾಗ ಬರ್ತಾರೆ ಬ್ಯಾಸ್ಗ್ಯಾಗ. ಸೊ ರೇನಿ ಸೀಸನ್ದಾಗ ಬಂದ್ರೆ ಇದೊಂದು ಅಡ್ವಾಂಟೇಜ್ ನಿಮ್ಗೆ. ಈಗ ಜಸ್ಟ್ ನಾವು ಆರಕ್ಕೆ ರೆಸಾರ್ಟ್ ನಂತರ ಹೊರಗೆ ಬಂದಿವಿ. ಸೊ ಇಲ್ಲಿ ಇನ್ನೊಂದು ರೆಸಾರ್ಟಿಗೆ ಬಂದಿವಿ. ಇಲ್ಲಿ ನೀವು ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಕಿಂಗ್ ಫಿಶರ್ ರೆಸಾರ್ಟ್ ಇದೆ. ರೆಸಾರ್ಟ್ ಹೆಸರು ಕಿಂಗ್ ಫಿಶರ್. ಇಲ್ಲಿ ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ಅದಾವೆ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿರಿ ಸರೌಂಡಿಂಗ್ ಇಲ್ಲಿ ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ಅದಾವೆ. ನೋಡ್ರಿ ಆ್ಯಕ್ಚುಲಿ ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡತ್ತಾರ. ನೀವು ನೋಡ್ತಿರ್ಬೋದು. ರೋಪ್ ಲೈನಿಂಗ್ ಮತ್ತು ಇಲ್ಲಿ ಬೋಟಿಂಗು ಐತಿ, ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲು ಐತಿ. ಈಗ ನಾವು ಎಂಟ್ರಿ ಹೊಡಿತೀವಿ ಇನ್ನೊಂದು 5-10 ನಿಮಿಷದಾಗ ಫುಲ್. ಮತ್ತು ಈಗ ಡ್ರೆಸ್ ಚೇಂಜ್ ಮಾಡಿ ಹೋಗ್ಬೇಕು ನಾವು ಹೋದ್ರೆ. ಈಗ ಬೋಟ್ ರೈಟಿಂಗ್ ಹೊಂಟಾರಿಲ್ಲ ನೋಡ್ರಿ. ಸರ್ ಹುಷಾರು ಸರ್. ಬರ್ರಿ ಹೋಗಿ ಬರ್ರಿ. ಹುಷಾರು ತೂತ್ ಬಿತ್ತ. ಹೋಗಿ ಇದು ಕಾಯಾಕಿಂಗ್ ಒಬ್ರು ಹೊಂಟಾರ. ಅಲ್ಲಿ ಬೋಟಿಂಗ್ದಾಗ ಅದಾರ. ಸ್ವಲ್ಪ ಸಿಗಿರಿ. ಸಾವಕಾಶ ಆಗರ ಅಣ್ಣ ಫುಲ್ ನೀರು. ಫುಲ್ ನೀರು. ಹುಷಾರ್ ಬಾಯ್ ಹುಷಾರ್ ಮತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ರೀ ಈ ರೆಸಾರ್ಟ್ದಾಗ ಇರೋದು. ಸೊ ನೀವು ಏನಾರ ವಿಸಿಟ್ ಮಾಡ್ತೀರಂದ್ರೆ ನಿಮ್ಮ ಫ್ಯಾಮಿಲಿ ಕೂಟಾಗಿ ಬರ್ಬೋದು. ಮತ್ತು ಫ್ರೆಂಡ್ಸ್ ಆಗಲಿ ಕಲೀಗ್ಸ್ ಆಗಲಿ 1 night 2 days ನೀವು ಆರಾಮಾಗಿ ಸ್ಪೆಂಡ್ ಮಾಡಿ ಹೋಗ್ಬೋದು. ಮತ್ತು ಚಾರ್ಜಸ್ಸು ಅಫೋರ್ಡೆಬಲ್ ಐತಿ. ಮತ್ತು ಮೇನ್ ಥಿಂಗ್ಸ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ರೀ. ಮತ್ತು ರೂಮು ಎಲ್ಲ ಚಲೋ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ವಿಡಿಯೋ ಲೈಕ್ ಆದರೆ ಎಲ್ಲರ ಕೂಟಾಗಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದು ರೆಸಾರ್ಟಿಗೆ ಬಂದಿದ್ದ ಕ್ಲಿಪ್ಸು ಆ್ಯಡ್ ಮಾಡಿರ್ತೀನಿ. ಎಲ್ಲರ ಕೂಟಾಗಿ ಶೇರ್ ಮಾಡಿರಿ. ಈಗ ನಮ್ದು ಟ್ರಿಪ್ ಮುಗಿತಿದೆ. ಈಗ ರಿಟರ್ನ್ ನಾವು ಹೊಳ್ಳಿ ಹೊಂಟೇವಿ ಹುಬ್ಳಿಗೆ. ನೋಡ್ತಿರ್ಬೋದು ಭಾಳ ಗೆಸ್ಟ್ಗಳು ಬಂದಿದ್ದಾರೆ. ಇವ ನೋಡ್ರಿ. ಸೊ ಈಗ ರಿಟರ್ನ್ ನಮ್ಮ ಮನೆಯ ಕಡೆ ಪ್ರಯಾಣ ಹೊಂಟಿದೆ ನೋಡ್ರಿ. ಬ್ಯಾಕ್ ಟು ಹೋಮ್. ಸೊ ಇದು ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿರಿ. ಮತ್ತು ನೀವು ಏನರ ರೆಸಾರ್ಟಿಗೆ ಬರೋ ಪ್ಲ್ಯಾನ್ ಇದ್ರೆ ಈ ರೆಸಾರ್ಟಿಗೆ ನೀವು ವಿಸಿಟ್ ಮಾಡ್ಬೋದು ಫ್ಯಾಮಿಲಿ ಕೂಟಾಗ. ಚಲೋ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಟಾಗ ಶೇರ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.